ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಸ್ಐಟಿ ಎದುರು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಡಿಐಜಿ ಅನುಚೇತ್ ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನ ಇಟ್ಟು ದೂರುದಾರನ ವಿಚಾರಣೆ ನಡೀತಾ ಇದೆ. ಶವಗಳನ್ನ ಹೂತು ಹಾಕೋದಕ್ಕೆ ಹೇಳಿದ್ಯಾರು? ಸಿಕ್ಕಿರೋದು ಬುರುಡೆಯಾ ಇಲ್ವಾ ಹೂತಿರೋದ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇನ್ನು ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ಕೂಡ ನಡೆಸಲಿದ್ದಾರೆ ಎಸ್ಐಟಿ ತಂಡ. ಧರ್ಮಸ್ಥಳ ಮಣ್ಣು ಮತ್ತೆ ಬುರುಡೆಯಲ್ಲಿನ ಮಣ್ಣು ಈ ಎರಡೂ ಮಣ್ಣನ್ನ ಪರೀಕ್ಷೆ ಮಾಡಲಿದ್ದಾರೆ. ಇನ್ನು ಶವವನ್ನ ಹೂತಿದ್ಯಾಕೆ, ಯಾವಾಗ, ಶವಗಳನ್ನ ಹೂಳೋದಕ್ಕೆ ನಿನಗೆ ಹೇಳಿದ್ದಾದ್ರೂ ಯಾರು ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನ ಮುಂದಿಟ್ಟು ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಇದೀಗ ಎಸ್ಐಟಿ ತಂಡ ನಡೆಸ್ತಾ ಇರುವಂತದ್ದು. ಸತತ 3 ಗಂಟೆಯಿಂದ ಅನಾಮಧೇಯನ ವಿಚಾರಣೆ ನಡೀತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಎದುರು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಡಿಐಜಿ ಅನುಚೇತ್ ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನ ಇಟ್ಟು ದೂರುದಾರನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ತಂಡ. ಶವಗಳನ್ನ ನಿನಗೆ ಹೂತು ಹಾಕೋದಕ್ಕೆ ಹೇಳಿದ್ಯಾರು? ಸಿಕ್ಕಿರುವಂತಹ ಬುರುಡೆಯಾ ಅಥವಾ ಇಲ್ಲೇ ಹೂತಿರೋದಾ? ಈ ರೀತಿಯಾಗಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಇನ್ನು ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ಕೂಡ ಎಸ್ಐಟಿ ತಂಡ ನಡೆಸಲಿದೆ. ಧರ್ಮಸ್ಥಳ ಮಣ್ಣು ಮತ್ತು ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ನಡೆಸುತ್ತೆ. ಶವವನ್ನು ಹೂತಿದ್ಯಾಕೆ, ಯಾವಾಗ ಶವವನ್ನ ಹೂತಿಟ್ಟೆ, ನಿನಗೆ ಶವ ಹೂಳೋದಕ್ಕೆ ಯಾರು ಹೇಳಿದ್ದು? ಈ ರೀತಿಯಾಗಿ ಪ್ರಶ್ನೆಗಳನ್ನ ಮುಂದಿಟ್ಟು ಇದೀಗ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ನೋಡಿ, ಸತತ 3 ಗಂಟೆಯಿಂದ ನಡೀತಿರುವಂತಹ ಅನಾಮಧೇಯನ ವಿಚಾರಣೆ ಇದು. ನಿನಗೆ ಬೆದರಿಕೆ ಏನಾದರೂ ಹಾಕಿ ಶವ ಹೂಳೋದಕ್ಕೆ ಹೇಳಿದ್ರಾ? ನಿನಗೆ ಶವ ಹೂತು ಹಾಕಕ್ಕೆ ಹೇಳಿದ್ದಾದ್ರೂ ಯಾರು? ಯಾವಾಗ ನೀನು ಶವ ಹೂತು ಹಾಕ್ದೆ? ಎಲ್ಲಿ ಹೂತು ಹಾಕ್ದೆ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಇವರು ಇದೀಗ ವಿಚಾರಣೆಯ ಸಮಯದಲ್ಲಿ ಎಸ್ಐಟಿ ತಂಡ ಅನಾಮಿಕನಿಗೆ ಕೇಳುತ್ತಿರುವಂಥದ್ದು. ಡಿಐಜಿ ಅನುಚೇತ್ ಮತ್ತು ಜಿತೇಂದ್ರರಿಂದ ನಡೆಯುತ್ತಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನು ದೂರುದಾರನ ಮುಂದಿಟ್ಟಿದ್ದಾರೆ ಎಸ್ಐಟಿ ತಂಡ. ಡಿಐಜಿ ಅನುಚೇತ್ ಮತ್ತು ಜಿತೇಂದ್ರರಿಂದ ನಡೆಯುತ್ತಿರುವಂತಹ ವಿಚಾರಣೆ. ನೋಡಿ, ನಿನಗೆ ಬೆದರಿಕೆ ಹಾಕಿ ಏನಾದರೂ ಶವ ಹೂಳೋದಕ್ಕೆ ಹೇಳಿದ್ರಾ? ಶವಗಳನ್ನು ಹೂಳೋದಕ್ಕೆ ನಿನಗೆ ಹೇಳಿದ್ದಾದ್ರೂ ಯಾರು? ಶವವನ್ನು ಹೂತಿದ್ಯಾಕೆ, ಯಾವಾಗ ಹೂತು ಹಾಕ್ತೆ? ಈ ರೀತಿಯಾಗಿ ಒಂದೊಂದೇ ಪ್ರಶ್ನೆಗಳನ್ನ ಇದೀಗ ಆತನ ಮುಂದಿಟ್ಟು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ ತಂಡ. ಡಿಐಜಿ ಅನುಚೇತ್ ಮತ್ತು ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಇನ್ನು ಧರ್ಮಸ್ಥಳದಲ್ಲಿನ ನಿಗೂಢ ಸಾವು ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ಸರ್ಕಾರ ಅಂತ ಹೇಳಿದ್ರೆ ಎಸ್ಐಟಿಯನ್ನ ರಚನೆ ಮಾಡಿದೆ. ಇನ್ನು ಎಸ್ಐಟಿ ತಂಡ ತನಿಖೆಯನ್ನ ಇದಾಗಲೇ ಪ್ರಾರಂಭಿಸಿರುವಂಥದ್ದು. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿದೆ. ದಕ್ಷಿಣ ಕನ್ನಡ ಪೊಲೀಸ್ ಎಲ್ಲಾ ಪ್ರಕರಣದ ದಾಖಲೆಗಳನ್ನು ಕೂಡ ಇದೀಗ ಎಸ್ಐಟಿ ತಂಡಕ್ಕೆ ಹಸ್ತಾಂತರಿಸಿದ್ದಾರೆ. ಹಾಗೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ತಂಡ ತಮ್ಮ ಕಚೇರಿಯನ್ನು ಕೂಡ ತೆಗೆದಿದೆ. ಇವತ್ತು ಎಸ್ಐಟಿ ಎದುರು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗ್ತದೆ. ಡಿಐಜಿ ಅನುಚೇತ್ ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನ ಇದೀಗ ದೂರುದಾರನ ಮುಂದಿಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ತಂಡ. ಶವಗಳನ್ನ ಹೂತು ಹಾಕೋದಕ್ಕೆ ಹೇಳಿದ್ಯಾರು? ನಿನಗೆ ಬೆದರಿಕೆ ಹಾಕಿದ್ರಾ ಅಂತ ಹೇಳಿದ್ರೆ ಹೆದರಿಸಿದ್ರಾ? ಶವ ಹೂಳೋದಕ್ಕೆ ಯಾರು ಹೇಳಿದ್ದು? ಶವವನ್ನು ಎಲ್ಲಿ ಹೂತು ಹಾಕ್ತೆ, ಯಾವಾಗ ಹೂತು ಹಾಕ್ತೆ? ಹೀಗೆ ಒಂದೊಂದು ಪ್ರಶ್ನೆಗಳನ್ನು ಕೂಡ ಆತನ ಮುಂದಿಟ್ಟು ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ತಂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್. ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಏನೆಲ್ಲ ಕಲೆ ಹಾಕ್ತಿದೆ, ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ ಅಂತ? ಹೌದು ದೀಪ್ತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸಮೀಪದ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನ ಹೂಳಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವಂತಹ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ತಂಡದ ಅಧಿಕಾರಿಗಳು ಇದೀಗ ನಿನ್ನೆ ಧರ್ಮಸ್ಥಳ ಠಾಣೆಗೆ ಹೋಗಿ ಅಲ್ಲಿನ ಪ್ರಾಥಮಿಕವಾಗಿ ದಾಖಲೆಗಳನ್ನ ಅಲ್ಲಿನ ಸ್ಥಳೀಯ ಪೊಲೀಸರಿಂದ ಪಡೆದುಕೊಂಡಿದ್ರು. ಇವತ್ತು ಎಸ್ಐಟಿ ಮಂಗಳೂರಲ್ಲಿ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಇದೇ ವೇಳೆ ಮಂಗಳೂರಿನ ಕದರಿಯಲ್ಲಿರುವ ಐಟಿ ಕಚೇರಿಯಲ್ಲಿ ಒಂದು ಈ ಸಭೆ ನಡೆಯಿತು. ಇದರಲ್ಲಿ ಡಿಐಜಿ ಎಂಎನ್ ಅನುಚೇತ್, ತನಿಖಾಧಿಕಾರಿ ಜಿತೇಂದ್ರ ದಯಾ ಹಾಗೂ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಂದ ನೇಮಿಸಲ್ಪಟ್ಟ ತನಿಖಾ ತಂಡದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಈ ಎಸ್ಐಟಿನಲ್ಲಿ ಮಂಗಳೂರಲ್ಲಿ ನಡೆದಂತಹ ಎಸ್ಐಟಿ ಸಭೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಮಹತ್ವದ ಒಂದು ಬೆಳವಣಿಗೆ ಕೂಡ ಆಗ್ತಾ ಇರುವಂತದ್ದು. ಇವತ್ತು ಎಸ್ಐಟಿ ಎದುರು
ಆ ದೂರುದಾರ ಏನಿದೆ ಧರ್ಮಸ್ಥಳದ ಸುತ್ತಮುತ್ತ ಮೃತದೇಹಗಳನ್ನ ತಾನೇ ಊತಿದ್ದೀನಿ, ಅದನ್ನ ನಾನು ತೆಗೆಯೋಕೆ ರೆಡಿ ಅಂತ ದೂರು ನೀಡಿದಂತಹ ವ್ಯಕ್ತಿ ಇವತ್ತು ಎಸ್ಐಟಿ ಅಧಿಕಾರಿಗಳ ವಿಶೇಷ ತನಿಖಾ ತಂಡದ ಎದುರು ಹಾಜರಾದರು. ಅಲ್ಲದೆ ಈ ಕದ್ರಿಯಲ್ಲಿರುವ ಐಬಿ ಕಚೇರಿಯಲ್ಲಿ ತೆರೆದಿರುವ ಎಸ್ಐಟಿ ಕಚೇರಿಗೆ ದೂರುದಾರ ತನ್ನ ಪರ ವಕೀಲರ ಜೊತೆ ಆಗಮಿಸಿದ್ರು. ಅಲ್ಲದೆ ದೂರುದಾರನ ವಿಚಾರಣೆ ಕೂಡ ಡಿಐಜಿ ಸಮ್ಮುಖದಲ್ಲಿ ನಡೆಸುವಂತಹ ಸಾಧ್ಯತೆ ಕೂಡ ಇದ್ದು, ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ದಕ್ಷಿಣ ಕನ್ನಡ ಕರಾವಳಿ ಮಾತ್ರವಲ್ಲ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಪ್ರಕರಣ ಬಹಳಷ್ಟು ಸುದ್ದಿ ಮಾಡ್ತಾ ಇದ್ದು, ಆ ದೂರುದಾರ ಯಾರು ಅಥವಾ ಆ ದೂರುದಾರ ಏನೆಲ್ಲ ಮಾಹಿತಿಯನ್ನು ನೀಡ್ತಾರೆ ಅದರಂತೆ ಮುಂದಿನ ತನಿಖೆ ಕಂಟಿನ್ಯೂ ಆಗಲಿದೆ. ಥ್ಯಾಂಕ್ ಯು ಶಂಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.